ಮತ್ತೊಂದು ಮಹಾನ್ ವಂಚನೆಯ ಪ್ರಕರಣ ಬಟಾ ಬಯಲಾಗ್ತಾ ಇದೆ. ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿ ವಂಚನೆಯನ್ನ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಮಹಿಳೆಯೊಬ್ಬರು ಚಿನ್ನಾಭರಣ ಅಂಗಡಿ ಮಾಲೀಕರಿಗೆ ವಂಚನೆಯನ್ನ ಮಾಡಿದ್ದಾರೆ. ಚಿನ್ನದ ವ್ಯಾಪಾರಿಗೆ ವಂಚನೆಯನ್ನ ಮಾಡಿದ್ದಾರೆ. ಐಶ್ವರ್ಯ ಗೌಡ ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಚಿನ್ನದ ವ್ಯಾಪಾರಿಗೆ ವಂಚನೆಯನ್ನ ಮಾಡಿರುವಂತದ್ದು. ಗೋಲ್ಡ್ ಅಂಗಡಿ ಮಾಲೀಕರಾದ ವನಿತಾ ಐತಾಳ್ಗೆ ಮೋಸವನ್ನ ಮಾಡಿದ್ದಾರೆ. 9.82 ಕೋಟಿ ಮೌಲ್ಯದ 14 ಕೆಜಿ 660 ಗ್ರಾಂ ಚಿನ್ನ ಮೋಸವನ್ನ ಮಾಡಿರೋದು ಇದೀಗ ಬೆಳಕಿಗೆ ಬಂದಿದೆ. ಆರ್ಆರ್ ನಗರದ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಯಿಂದ ವಂಚನೆಯಾಗಿರುವಂತದ್ದು. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ಕೂಡ ದಾಖಲಾಗಿದೆ. ಚಿನ್ನದ ವ್ಯಾಪಾರಿಗೆ ವಂಚನೆಯನ್ನ ಮಾಡಿದ್ದಾರೆ ಐಶ್ವರ್ಯ ಗೌಡ. ನೋಡಿ, ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇರುವಂಥದ್ದು. ಈ ಹಿಂದೆ ನಾವು ಕೂಡ ಗಮನಿಸಿದ್ವಿ, ಶ್ವೇತಾ ಅವರ ಪ್ರಕರಣ ಬೆಳಕಿಗೆ ಬಂತು. ಇದೀಗ ಐಶ್ವರ್ಯ ಗೌಡ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅದು ಸಂಸದರ ಹೆಸರನ್ನ ಹೇಳ್ಕೊಂಡು ವಂಚನೆ ಮಾಡಿರುವಂಥದ್ದು. ಐಶ್ವರ್ಯ ವಂಚನೆ ಪ್ರಕರಣದಲ್ಲಿ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಟ ಧರ್ಮೇಂದ್ರರಿಂದ ಕರೆ ಮಾಡಿಸಿ ಕೊಲೆ ಮಾಡುವಂತಹ ಬೆದರಿಕೆಯನ್ನ ಕೂಡ ಹಾಕಲಾಗಿದೆಯಂತೆ. ಐಶ್ವರ್ಯ ಪತಿ ಹರೀಶ್ ಕೆಎನ್, ನಟ ಧರ್ಮೇಂದ್ರ, ಐಶ್ವರ್ಯ ಗೌಡ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ನನಗೆ ಅನೇಕ ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಇದೆ, ಹೀಗೆ ವನಿತಾಳನ್ನ ನಂಬಿಕೆಯನ್ನ ಗಳಿಸಿಕೊಂಡಿದ್ರು ವಂಚಕಿ ಐಶ್ವರ್ಯ ಗೌಡ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಪವರ್ ಟಿವಿಗೆ. ಮತ್ತೊಂದು ಮಹಾನ್ ವಂಚನೆಯ ಪ್ರಕರಣ ಬಟಾ ಬಯಲಾಗಿದೆ. ಚಿನ್ನದ ವ್ಯಾಪಾರಿಗೆ ವಂಚನೆಯನ್ನ ಮಾಡಿದ್ದಾರೆ ಐಶ್ವರ್ಯ ಗೌಡ. ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಒಂದು ಪ್ರಕರಣ ಯಾವ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು. ಯಾಕೆಂತಂದ್ರೆ ಡಿಕೆ ಸುರೇಶ್ ಅವರ ಹೆಸರನ್ನ ಕೂಡ ತಳುಕು ಹಾಕಲಾಗಿದೆ. ನಾನು ಅವರ ತಂಗಿ ಅಂತ ಹೇಳ್ಕೊಂಡು ಮೋಸವನ್ನ ಕೂಡ ಮಾಡಲಾಗಿದೆ. ಇಲ್ಲಿ ಧರ್ಮೇಂದ್ರ ಅವರ ಹೆಸರು ಕೂಡ ತಳುಕಿ ಹಾಕಿಕೊಂಡಿದೆ. 8 ಕೋಟಿ ರೂಪಾಯಿಗಿಂತಲೂ ಅಧಿಕ ಮೊತ್ತದ ವಂಚನೆಯನ್ನ ಇಲ್ಲಿ ಮಾಡಲಾಗಿರುವಂತದ್ದು. ಈ ಬಗ್ಗೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ ಮಾಲೀಕರಾದಂತಹ ವನಿತಾ ಐತಾಳ್ ಎಂಬುವವರು ಐಶ್ವರ್ಯ ಗೌಡ ಎಂಬ ಮಹಿಳೆಯ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ನನಗೆ ಅನೇಕ ರಾಜಕೀಯ ನಾಯಕರು ಕೂಡ ಗೊತ್ತಿದೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ಲು. ಲಿಟ್ರಲಿ ಹೇಗೆ ನಂಬ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಅವ್ರು ಗೊತ್ತು ಇವರು ಗೊತ್ತು ಅನ್ನೋದು ಕಾಮನ್. ಆದರೆ ಅವರನ್ನ ನಂಬಿ ಕೋಟಿ ಕೋಟಿ ಹಣವನ್ನ ಇಲ್ಲಿ ಲೂಟಿ ಮಾಡೋದಕ್ಕೆ ಹೇಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಐಶ್ವರ್ಯ ಗೌಡ 2023 ಅಕ್ಟೋಬರ್ನಿಂದ 2024 ಏಪ್ರಿಲ್ವರೆಗೆ ಹಂತ ಹಂತವಾಗಿ ಐಶ್ವರ್ಯ ಗೌಡ ಅವರ ಬಳಿ 8 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಚಿನ್ನವನ್ನ ಖರೀದಿ ಮಾಡಿರೋದು ಇದೀಗ ಬೆಳಕಿಗೆ ಬರ್ತಾ ಇರುವಂತಹ ಸಂಗತಿ.